ನಮ್ಮ ಉದ್ದೇಶನೇ ಬೇರೆ ಥರ ಇತ್ತು. ಕಾರಣಾಂತರದಿಂದ ಅಣ್ಣ ಒತ್ತಡದಲ್ಲಿ ಇರೋದ್ರಿಂದ ಉತ್ತಮ ಮಾಡಲಿಕ್ಕೆ ನಾವು ಅಣ್ಣ ಬೇಡ ಬೇಡ ಅಂತ ಹೇಳಿದ್ದು ನಾವೇ ಮಾಡ್ಬೋದು. ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮ ಬಂದವ್ರೆ. ನಾವು ಯಾವತ್ತೂ ಅವ್ರಿಗೆ ಆಭಾರಿಯಾಗಿರ್ತೀವಿ. ಆಮೇಲೆ ನಮ್ಮ ಈ ಒಂದು ಹುಟ್ಟಿದಬ್ಬ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಸಂಘಟನೆ ಪದಾಧಿಕಾರಿಗಳು, ನನ್ನ ಹಿತೈಷಿಗಳು, ಅಣ್ಣನ ಅಭಿಮಾನಿಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು, ಮುಖಂಡರುಗಳು, ಈ ಭಾಗದ ಸ್ಥಳೀಯ ಹುಡುಗರು, ನಾವು ಎಲ್ಲರಿಗೂ ಈ ಒಂದು ಅಣ್ಣ ಹುಟ್ಟುಹಬ್ಬಕ್ಕೆ ಬಂದಿರೋದಕ್ಕೆ ಆಭಾರಿಯಾಗಿರ್ತೀವಿ. ಬಂಧುಗಳೇ, ನೋಡಿ, ಸಂಜಯ್ ಗೌಡರು ಅನ್ನೋದು ನೇರವಾಗಿ ಹೇಳಬೇಕು ಅಂದರೆ ಒಂದು ಶಕ್ತಿ. ಆ ಹೆಸರೇ ಇವತ್ತು ನಮ್ಮ ಹಿಂದೆಗಡೆ ನಮಗೇನೋ ಕಷ್ಟ ಅಂತ ಬಂದಾಗ ನಮ್ಮ ಹಿಂದೆ ನಿಲ್ಲುವಂಥ ಅದು ಒಂದು ಶಕ್ತಿ ಅಂತ ಹೇಳ್ಬೋದು. ಸಂಜಯ್ ಗೌಡರು ಕಣ್ಣು ಕಾಣ್ದಿರ ಅಂದರೆ ಅವ್ರು ಮಾಡೋ ಸಹಾಯಗಳು ಮತ್ತು ಸಮಾಜಮುಖಿ ಕೆಲಸ ಕಾರ್ಯಗಳು ಅವ್ರ ಜನಗಳನ್ನ ಒಪ್ಸೋಕ್ಕೋಸ್ಕರ ಅವ್ರು ಮಾಡಲ್ಲ. ಅವರು ಹಿಂದೆ ನಿಂತು ನಾನು ಇದ್ದೀನಿ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಆ ಒಂದು ಹೆಸರು, ಆ ಒಂದು ಪದದಲ್ಲೇ ಅವ್ರಿಗೆ ಒಂದು ಶಕ್ತಿ ಸಿಗುತ್ತೆ. ಇಂಥ ನಾಯಕರು ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗಬೇಕು. ಇಂಥವ್ರ ಜೊತೆಲಿ ನಾನು ಪಕ್ಷ ಹೊರತುಪಡಿಸಿ ನನಗೆ ಪಕ್ಷ ಅವಶ್ಯಕತೆ ಇಲ್ಲ. ಅಣ್ಣ ಇವತ್ತು ಒಂದು ಪಕ್ಷದಲ್ಲಿ ಇರ್ಬೋದು, ಅವ್ರಿಗೆ ಎಲ್ಲ ಪಕ್ಷದವರು ರಾಜಕೀಯವಾಗಿ ಎಲ್ಲ ಪಕ್ಷದಲ್ಲೂ ಅವ್ರಿಗೆ ಸ್ನೇಹಿತರುಗಳಿದ್ದಾರೆ. ಅವ್ರು ಒಡನಾಟ ಇಟ್ಕೊಂಡಿರೋಂಥ ಅವರ ಕುಟುಂಬದಲ್ಲಿ ಇರುವಂಥ ರಾಜಕಾರಣಿಗಳಿದ್ದಾರೆ. ಇಲ್ಲಿ ಸೇರುವಂಥವ್ರು ಹಲವಾರು ಬೇರೆ ಬೇರೆ ಸಂಘ ಪಕ್ಷದಲ್ಲಿರ್ಬೋದು, ಸಂಘ ಸಂಸ್ಥೆಯಲ್ಲಿರ್ಬೋದು. ಅಣ್ಣನ ಹೆಸರಿಗೆ ನಾವು ಬಂದಿರುವಂಥ ವ್ಯಕ್ತಿಗಳು. ನಾವು ನಮಗೆ ರಾಜಕೀಯದ ಹೊರತುಪಡಿಸಿ ಅವರು ನಮಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಧಿಕಾರ ಸಿಗಬೇಕು. ಆ ಒಂದು ಅಧಿಕಾರಕ್ಕೋಸ್ಕರ ನಾವು ಯಾವತ್ತು ಮಧ್ಯರಾತ್ರಿ ಕರೆದ್ರೂ ನಾವು ಅವ್ರ ಜೊತೆಗೆ ನಿಲ್ಲಕ್ಕೆ ರೆಡಿ. ಅವ್ರ ಜೊತೆಯಲ್ಲಿ ಅವ್ರ ಕುಂದುಕೊರತೆಲಾಗಿರ್ಬೋದು, ಸಮಾಜಮುಖಿ ಕೆಲಸದಲ್ಲಾಗಿರ್ಬೋದು, ಅವ್ರ ರಾಜಕೀಯದಲ್ಲಿ ನಾವು ಬಾವುಟ ಹಿಡಿದರೆ ಇರ್ಬೋದು, ಆದರೆ ಅವ್ರ ಜೊತೆಲಿ ನಾವು ನಿಂತ್ಕೊಂತೀವಿ. ಅದು ಖಂಡಿತವಾಗಲು ಈ ಒಂದು ಸರ್, ಇವತ್ತು ಮೊದಲನೇದಾಗಿ ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ, ಅಣ್ಣನ ಹುಟ್ಟುಹಬ್ಬಕ್ಕೆ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಹಲವಾರು ಒತ್ತಡಗಳು ಬರೋಕ್ಕೆ ಆಗಲ್ಲ ಅಂದರೆ ಹೇಳಿದ್ದು ನೇರವಾಗಿ. ಯಾಕೆಂದರೆ ಅವ್ರದ್ದು ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಕೆಲಸ ಕಾರ್ಯ ಬಾಕಿ ಇರೋದ್ರಿಂದ ಬರೋಕ್ಕಾಗ್ತಿರ್ಲಿಲ್ಲ. ನಾವು ಒತ್ತಡ ಕೊಟ್ಟು ಅಣ್ಣ ನೀವು ಬರಲೇಬೇಕು ಅಂತ ಹೇಳಿದ್ದಕ್ಕೆ ಬಂದರು. ಮೊದಲನೇದಾಗಿ ಇವತ್ತು ಇಷ್ಟು ಜನಕ್ಕೆ ನಮ್ಮ ಒಂದು ಜೊತೆ ನಿಲ್ತೀನಿ, ನಾನೊಬ್ಬ ನಿಮ್ಮ ಜೊತೆಗೆ ಇದ್ದೀನಪ್ಪ, ನೀವೇನೋ ಮಾಡಿರಿ ಅನ್ನೋದಕ್ಕೋಸ್ಕರ ಆ ಒಂದು ಸೂಚನೆ ಕೊಡೋಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ಬಂದಿದ್ದಾರೆ. ನಾವು ಋಣಿ ಆಗಿರ್ತೀವಿ ಅಣ್ಣನಿಗೆ. ಇವತ್ತು ಬ್ಲಡ್ ಕ್ಯಾಂಪ್ ಇವಾಗ ತಾನೇ ಅಣ್ಣನ ಉದ್ಘಾಟನೆ ಮಾಡಿದ್ರು, ಜೊತೆಲಿದ್ದರು. ಇವಾಗ ಮೊದಲನೇ ಕಾರ್ಯಕ್ರಮನೇ ಈ ಒಂದು ಬ್ಲಡ್ ಕ್ಯಾಂಪ್ ಮಾಡಿದ್ದು. ಅದ್ರ ಜೊತೆಲಿ ಹಲವಾರು ಸ್ನೇಹಿತರುಗಳು ಅವ್ರಿಗೆ ಈಗಾಗಲೇ ಶುಭಾಶಯ ತಿಳಿಸಿದ್ದಾರೆ. ಹೊರಗಡೆ ಬೇರೆ ಬೇರೆ ಕಡೆ ವ್ಯಕ್ತಿಗಳು ವೆಯ್ಟ್ ಮಾಡ್ತಿದ್ದಾರೆ. ಮುಖ್ಯವಾಗಿ ಅವ್ರ ಕ್ಷೇತ್ರದಲ್ಲಿ ಅವರು ಇಷ್ಟೊತ್ತಕ ಇವ್ರು ಇರೋದೇ ಹೆಚ್ಚು. ಅವ್ರ ಕ್ಷೇತ್ರದಲ್ಲಿ ತುಂಬಾ ಒತ್ತಡ ಇಟ್ಕೊಂಡು ಅವಾಗಿಂದ ಫೋನ್ ಮಾಡ್ತಿದ್ದಾರೆ. ಇವತ್ತು ಹಲವಾರು ಕಾರ್ಯಕ್ರಮಗಳು ಅಟೆಂಡ್ ಮಾಡೋದ್ರಿಂದ ಎಲ್ಲ ವ್ಯಕ್ತಿಗಳು ಬೇಜಾರು ಮಾಡ್ಕೊಂಬಾರ್ದು. ಯಾರು ಒಂದು ಫೋಟೋಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಯಾರು ಮನಸ್ತಾಪಗಳು ಮಾಡ್ಕೊಂಬಾರ್ದು. ಯಾಕೆ ಒಂದು ಫೋಟೋ ಸಿಕ್ಕಿಲ್ಲ, ನಾನು ಎಲ್ಲೋ ದೂರದಲ್ಲಿದ್ದೆ, ಅಣ್ಣ ಸರಿ ಮಾತಾಡ್ಸೋಕ್ಕಾಗಿಲ್ಲ ಅಂತ ಅನ್ನೋ ವ್ಯಕ್ತಿಗಳು. ಯಾಕೆಂತಂದರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ನನಗೆ ಹೇಳೋರು ಜಾಸ್ತಿ ಇರ್ತೀರಾ. ಹಾಗಾಗಿ ಇವಾಗಲೇ ಹೇಳ್ತಾ ಇದ್ದೀನಿ ಆ ವಿಚಾರವಾಗಿ. ಯಾರು ಮನಸ್ತಾಪ ಮಾಡ್ಕೊಂಬೇಡಿ. ಅಣ್ಣನ ವಿಚಾರ ಬಂತು ಅಂದಾಗ ಯಾವತ್ತು ನಿಮ್ಮ ಮನೆ ಪ್ರತಿ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅಣ್ಣನ ಕರಿಬೋದು. ಅಣ್ಣ ಬಂದು ಒಬ್ರು ಲೀಡ್ರು ಅನ್ನೋದಕ್ಕಿಂತ ನಾನು ಒಬ್ಬ ನಿಮ್ಮ ಮನೆ ಕುಟುಂಬದಲ್ಲಿ ನಾನೊಬ್ಬ ಇದ್ದೀನಿ. ರಾಮನಗರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಂಜಯ್ ಗೌಡರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಪ್ರತಿಯೊಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಇದರಲ್ಲೂ ಗುರುತಿಸ್ಕೊಂಡಿದ್ದಾರೆ. ಅವರು ರಾಜಕೀಯ ಮತ್ತು ಇದರಲ್ಲಿ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅವರು ಸ್ವಂತ ಬಿಸ್ನೆಸ್ಸು ಕೂಡ ಅವರು ಮಾಡಿಕೊಂಡು ಜನರ ಸೇವೆ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಸಹೋದರ ಹೇಳಿದ್ರು, ನಾವು ವಾಲಂಟ್ರಿಯಾಗಿ ಪ್ರತಿಯೊಬ್ಬರನ್ನು ನಾವು ಕರೆದು ವಿಶ್ ಮಾಡಿ ನಾವು ಇವತ್ತು ಶುಭಾಶಯ ಕೋರ್ಲಿಕ್ಕೆ ಕರಿತೀವಿ ಅಂತ. ಖಂಡಿತ ನಿಜ. ನಾನು ಬೆಂಗಳೂರು ಜಿಲ್ಲಾಧ್ಯಕ್ಷರಾಗಿ ಇವತ್ತು ಬಂದು ಇಲ್ಲಿ ಯಾಕೆ ಅವ್ರಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ನಮಗೆ ಸಹಕಾರ ಕೊಡ್ತಾರೆ. ಮಹಿಳೆಯರಿಗೆ ಮತ್ತು ಇಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಾಸ್ಪಿಟ್ಲ್ಗಳಿಗೆ ಮತ್ತು ಅವ್ರುಗಳಿಗೆಲ್ಲ ಆಪರೇಷನ್ ಮಾಡಿಸ್ಕೊಳ್ಲಿಕ್ಕೆ. ಅವರು ಯಾವುದೇ ಒಂದು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿ ಇಲ್ಲ ಅಂತ ಹೇಳಿದ್ರು, ಜನಸೇವಕರಾಗಿ ಇವತ್ತು ಫೀಲ್ಡ್ಗೆ ಇಳಿದಿರೋದು ಇವತ್ತಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆಯಸ್ಸು ಆರೋಗ್ಯ ಕೊಡಲಿ, ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಅಂತ ನಾವೆಲ್ಲರೂ ಬಯಸ್ತೀವಿ. ಅವ್ರ ನೇತೃತ್ವ ಎಲ್ಲರೂ
ಶುಭಾಶಯಗಳು. ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಸಂಜಯ್ ಗೌಡರು ಅವರಿಗೂ ಶುಭಾಶಯ ಇದೆ. ಹುಟ್ಟುಹಬ್ಬದ ದಿವಸ ಇದೆ. ಇದರಿಂದ ಇಡೀ ಉಪನಗರದಲ್ಲಿ ಅವರು ನಮ್ಮ ಗೌಡರ ನೇತೃತ್ವದಲ್ಲಿ ಎಲ್ಲ ಕಡೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು. ಅದ್ರ ಜೊತೆ ಸೀರೆ ಹಂಚಿಕೆ, ಊಟ ವಿತರಣೆ, ಸಿಹಿ ಹಂಚಿಕೆ ಎಲ್ಲ ಮಾಡಿದ್ದೀವಿ. ಒಳ್ಳೆಯ ಪ್ರೋಗ್ರಾಮ್ ಮಾಡಿದ್ದೀವಿ. ಇನ್ನೂ ದೇವರು ನಾಯಕರಿಗೆ ಬೆಳೆಸಲಿ. ಶುಭಾಶಯ. ಪದ್ಮನಾಭನಗರ ಕ್ಷೇತ್ರದಲ್ಲಿ ಸುಮಾರು 5-6 ವರ್ಷದಿಂದ ಭಾರಿ ಓಡಾಡ್ತಾ ಇದ್ದಾರೆ. ಕಾರ್ಯಕರ್ತರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅಷ್ಟೇ ಉತ್ಸಾಹದಿಂದ ನಾವು ಅವರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಇದೇ ಥರ ಅತಿ ಹೆಚ್ಚು ಹುಟ್ಟುಹಬ್ಬಗಳನ್ನು ಮಾಡ್ಕೊಂಡು ಭಾರಿ ಸಂತೋಷ. ಕಾರ್ಯಕ್ರಮ ಬಂದು ನಮ್ಮ ಎಜುಕೇಷನ್ ಹಂಚಿಕೆ ಮಾಡಿದ್ದೀವಿ, ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ನೋಡಿದ್ದೀವಿ, ಚೆನ್ನಾಗಿ ನಾನು ನಿಮ್ಮ ಮುಂದೆ ಇದ್ದೀನಿ, ನೀವೇನು ಬೇಕಾದ್ರೆ ಮಾಡಿ ಅನ್ನೋ ಮಹಾನುಭಾವ ಧೀರ ಸಂಜಯ್ ಗೌಡ ಒಬ್ಬರೇ ನಮಗೆ ಅವೆಲ್ಲ ಇತ್ತು. ಅವಾಗ ವಯಸ್ಸಾಗಿದೆ ಇವರೇ ನಾವು ಬೆಳೆಸಬೇಕು, ಇವ್ರನ್ನ ಬೆಳೆಸ್ಬೇಕು. ಅದೇ ಥರ ಇವರನ್ನು ಎಲ್ಲ ಕಾರ್ಯಕರ್ತರು ನೋಡಿಕೊಂಡು ಒಗ್ಗಟ್ಟಾಗಿ ಎಲ್ಲರೂ ಕರ್ಕೊಂಡು ಹೋಗ್ಬೇಕು. ಆ ಥರದ್ದು ನಮ್ಮ ಆ್ಯಕ್ಚುಲಿ ನಾನು ಸಂಜಯ್ ಗೌಡರಲ್ಲಿ ಒಂದೆರಡು ವಿಶೇಷವಾದ ಗುಣಗಳು. ತುಂಬ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡಿರ್ತಾರೆ, ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಹೇಳಲ್ಲ. ಅದು ಆ ಥರ ಏನೋ ಒಂದು ಸಹಾಯ ಮಾಡಿದ್ರೆ ಯಾರಿಗೂ ಹೇಳೋದೇ ಇಲ್ಲ. ಅಂತ ಒಳ್ಳೆ ಗುಣಗಳೆಲ್ಲ ಇದೆ. ಈಗ ಈ ಸಿಬ್ಬಂದಿ ಇದೆ,